ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಫ್ಯೂ ಡೇಸ್ ಇಂದ ತುಂಬಾ ಹೈಪ್ ಕ್ರಿಯೇಟ್ ಮಾಡ್ತಾ ಇರುವಂತ ವುಮೆನ್ ಓರಿಯೆಂಟೆಡ್ ಆಕ್ಷನ್ ಕಾಮಿಡಿ ಥ್ರಿಲ್ಲರ್ ಫಿಲಂ ಯಾವ್ದಪ್ಪ ಅಂತಂದ್ರೆ ಅದು ಮಾ ಇಂಟಿ ಬಂಗಾರಂ. ಇಲ್ಲಿ ಸಮಂತಾ ಅವರು ಒಂದು ಡಿಫ್ರೆಂಟ್ ರೋಲ್ ನೇ ಪ್ಲೇ ಮಾಡ್ತಿದ್ದಾರೆ. ಜೊತೆಗೆ ರಾಜ್ ನಿಡುಮೂರ್ ಅವ್ರನ್ನ ಮದ್ವೆ ಆದ್ಮೇಲೆ ಇವರಿಬ್ಬರ ಕಾಂಬಿನೇಷನ್ ಬರ್ತಾ ಇರುವಂತ ಫಸ್ಟ್ ಫಿಲಂ ಇದು. ಸೊ ನಾವಿವತ್ತು ಮಾ ಇಂಟಿ ಬಂಗಾರಂ ಫಿಲಂ ಗೋಲ್ಡ್ ತರ ಇದೆಯಾ ಮತ್ತೆ ಸಮಂತಾ ಅವರ ಆಕ್ಷನ್ ಎಪಿಸೋಡ್ ವರ್ಕ್ ಆಯ್ತಾ ಇಲ್ವಾ ಅಂತ ಡೀಟೇಲ್ಡ್ ಆಗಿ ಮಾತಾಡ್ಕೊಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ಇನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅಂಡ್ ನಾನು ಮಾಡುವಂತ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇದರ ಒನ್ಲೈನ್ ಸ್ಟೋರಿ ಏನು ಅಂತಂದ್ರೆ, ಸಮಂತಾ ಮದುವೆ ಆದಂತ ಕೆಲವು ವರ್ಷಗಳ ನಂತರ ಅವ್ರ ಅತ್ತೆ ಮನೆಗೆ ಬರ್ತಾರೆ ಅಂಡ್ ಅಲ್ಲಿ ಆ ಮನೆಯವರ ಜೊತೆ ಕನೆಕ್ಟ್ ಆಗಬೇಕು ಅಂತ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಇವ್ರಿಗೆ ಕೆಲವೊಂದಷ್ಟು ಸಮಸ್ಯೆ ಎದುರಾಗುತ್ತೆ. ಆ ಸಮಸ್ಯೆ ಏನು ಅಂಡ್ ಇವ್ರಿಗೆ ಇರುವಂತ ಫ್ಲಾಶ್ ಬ್ಯಾಕ್ ಸ್ಟೋರಿ ಏನು, ಈ ವಿಷಯ ಮನೆಯವ್ರಿಗೆ ಗೊತ್ತಾಯ್ತಾ ಇಲ್ವಾ, ಇದರಲ್ಲಿರುವಂತ ಆಕ್ಷನ್ ಸೀಕ್ವೆನ್ಸ್ ಹೇಗಿದೆ ಅನ್ನೋದನ್ನ ನೀವು ಥಿಯೇಟರ್ ಅಲ್ಲಿ ಹೋಗಿ ನೋಡ್ಬೇಕು. ಇನ್ನು ಇದರ ಪಾಸಿಟಿವ್ ಪಾಯಿಂಟ್ಸ್ ಏನು ಅಂತಂದ್ರೆ, ಸಮಂತಾ ಅವರೇ ಕಂಪ್ಲೀಟ್ ಫಿಲಂ ಇವ್ರ ಮೇಲೆನೆ ಡಿಪೆಂಡ್ ಆಗಿರುತ್ತೆ. ಅದರಲ್ಲೂ ಇವರ ಆಕ್ಷನ್ ಸೀಕ್ವೆನ್ಸ್ ಸೇಮ್ ಫ್ಯಾಮಿಲಿ ಮೆನ್ ತರನೇ ಇದೆ. ಮತ್ತೆ ಇವರ ಟ್ರಾನ್ಸ್ಫಾರ್ಮೇಶನ್ ಮತ್ತೆ ಫ್ಯಾಮಿಲಿ ಮಧ್ಯೆ ಆಗುವಂತ ಕಾಮಿಡಿ ಎಲ್ಲ ಕೂಡ ಇಲ್ಲಿ ಚೆನ್ನಾಗಿ ವರ್ಕೌಟ್ ಆಗಿದೆ. ಮತ್ತೆ ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಕೊಟ್ಟಿರುವಂತ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಇಡೀ ಫಿಲಂ ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕ್ಯಾರಿ ಮಾಡುತ್ತೆ. ಅಂಡ್ ಸಿನಿಮಾಟೋಗ್ರಫಿ ಕೂಡ ಚೆನ್ನಾಗಿ ವರ್ಕೌಟ್ ಆಗಿದೆ. ಹಾಗೆ ನಮ್ಮ ಕನ್ನಡದ ದಿಗಂತ್ ಅವರ ಕ್ಯಾರೆಕ್ಟರ್ ಇದರಲ್ಲಿ ಕಮ್ಮಿ ಇದ್ರೂ ಕೂಡ ಇವರು ಇರೋ ಅಷ್ಟು ಟೈಮ್ ಒಂದು ಬೆಟರ್ ಪರ್ಫಾರ್ಮೆನ್ಸ್ ನ ನೀಡಿದ್ದಾರೆ. ಬಟ್ ಇವರ ಲಿಪ್ ಸಿಂಕ್ ಅಷ್ಟು ವರ್ಕ್ ಆಗಿಲ್ಲ. ಮತ್ತೆ ಇದರಲ್ಲಿ ಕಾಂತಾರದಲ್ಲಿ ಆಕ್ಟ್ ಮಾಡಿದಂತ ಗುಲ್ಶನ್ ದೇವಯ್ಯ ಅವರ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಇಂಪ್ರೆಸಿಂಗ್ ಆಗಿತ್ತು. ಇನ್ನು ಇದರ ನೆಗೆಟಿವ್ ಪಾಯಿಂಟ್ಸ್ ಏನು ಅಂತಂದ್ರೆ, ಫಿಲಂ ನ ಸ್ಟೋರಿ ಆವರೇಜ್ ಅನ್ಸುತ್ತೆ. ಮತ್ತೆ ಇದರ ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ಗೆ ಕಂಪೇರ್ ಮಾಡಿದ್ರೆ ಅಷ್ಟು ಎಂಗೇಜಿಂಗ್ ಆಗಿ ಇರಲಿಲ್ಲ. ಮತ್ತೆ ಕೆಲವೊಂದಷ್ಟು ಸೀನ್ಸ್ ಅಂಡ್ ಕಾಮಿಡಿ ಒಂದು ಒಳ್ಳೆ ಹೈ ಫೀಲ್ ನ ಕೊಡ್ತಾ ಇದ್ರೆ ಅದಾದ್ಮೇಲೆ ಬರುವಂತ ನೆಕ್ಸ್ಟ್ ಸೀನ್ ಸ್ವಲ್ಪ ಲೋ ಫೀಲ್ ನ ಕೊಡ್ತಾ ಇತ್ತು. ಇದಿಷ್ಟು ಬಿಟ್ರೆ ಬೇರೆ ಯಾವುದೇ ರೀತಿ ನೆಗೆಟಿವ್ ಪಾಯಿಂಟ್ಸ್ ಇದರಲ್ಲಿ ಇರಲಿಲ್ಲ. ಫೈನಲಿ ನಾನು ಹೇಳೋದು, ಮಾ ಇಂಟಿ ಬಂಗಾರಂ ಒಂದು ಮಿಕ್ಸ್ಡ್ ಫೀಲ್ ಕೊಡೋ ಆವರೇಜ್ ಅಥವಾ ಎಬವ್ ಆವರೇಜ್ ಫಿಲಂ ಆಗಿದೆ. ಇನ್ನು ನೀವೇನಾದ್ರೂ ಸಮಂತಾ ಅವರ ಫ್ಯಾನ್ ಆಗಿದ್ರೆ ಅಂಡ್ ಆಫ್ಟರ್ ಎ ಲಾಂಗ್ ಟೈಮ್ ನೀವು ಸಮಂತಾ ಅವ್ರನ್ನ ಥಿಯೇಟರ್ ಅಲ್ಲಿ ನೋಡ್ಬೇಕು ಅಂತ ಅನ್ಕೊಂಡಿದ್ರೆ ಡೆಫಿನೆಟ್ಲಿ ನೀವು ಹೋಗಿ ನೋಡಬಹುದು. ಮತ್ತೆ ನಿಮ್ಗೆ ಈ ಫಿಲಂ ನ ಆಕ್ಷನ್ ಸೀಕ್ವೆನ್ಸ್ ಹೇಗೆ ಅನಿಸ್ತು ಅಂಡ್ ನೀವೇನಾದ್ರೂ ಆಲ್ರೆಡಿ ಈ ಫಿಲಂ ನ ನೋಡಿದ್ರೆ ನಿಮ್ಗೆ ಫಿಲಂ ಹೇಗೆ ಅನಿಸ್ತು ಅನ್ನೋ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಅಂಡ್ ಸಮಂತಾ ಅವರ ಫ್ಯಾನ್ಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಫಿಲಂ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.